ಸ್ನೇಹಿತರೆ, ಕನ್ನಡ ಪರ್ವ ಚಾನೆಲ್ಗೆ ಸ್ವಾಗತ. IPL 2025ರ RCBಯ 4ನೇ ಪಂದ್ಯ ಮುಂಬೈ ಇಂಡಿಯನ್ಸ್ ವಿರುದ್ಧ ಮುಂಬೈನ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಈ ಪಂದ್ಯ 7ನೇ ಏಪ್ರಿಲ್ 2025 ಸೋಮವಾರ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. RCB ತನ್ನ ಮೊದಲನೇ 2 ಪಂದ್ಯಗಳನ್ನು ಅತ್ಯುತ್ತಮವಾಗಿ ಆಡಿ ಉತ್ತಮ ಆರಂಭವನ್ನು ಕಂಡಿತ್ತು ಈ IPL ಅಲ್ಲಿ. ಆದರೆ ತವರು ನೆಲದಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗುಜರಾತ್ ಟೈಟನ್ ವಿರುದ್ಧ ತುಂಬಾ ಹೀನಾಯವಾದ ಸೋಲನ್ನೇ ಕಾಣ್ತು ಅಂತ ಹೇಳ್ಬೋದು. ಸೊ ಈ ಪಂದ್ಯದಲ್ಲಿ ಸಿರಾಜ್ ಯಾವಾಗ RCB ಅಲ್ಲಿ ಕಳೆದ 7 ವರ್ಷಗಳಿಂದ ಆಡ್ತಾ ಇದ್ರು, ಅವ್ರನ್ನ ಈ ಮೆಗಾ ಆಕ್ಷನ್ ಅಲ್ಲಿ ರಿಲೀಸ್ ಮಾಡಿದ್ರು. ಅವರು ನಮ್ಮ ತಂಡವನ್ನ ಸಾಕಷ್ಟು ಕಾಡಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಅತ್ಯುತ್ತಮವಾದ ಬೌಲಿಂಗ್ ಮಾಡಿ ಒಳ್ಳೆ ಒಳ್ಳೆ ಇಂಪಾರ್ಟೆಂಟ್ ವಿಕೆಟ್ಗಳನ್ನ ತಗೊಂಡ್ರು. ಸೊ ಇನ್ನು ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ RCB ಆಡ್ತಾ ಇದೆ. ಸೊ ಇಲ್ಲಿ RCBಗೆ ಆತಂಕದ ಸಂಗತಿ ಏನಂತಂದ್ರೆ, ಜಸ್ಪ್ರೀತ್ ಬುಮ್ರಾ ಈ 4 ಪಂದ್ಯಗಳನ್ನ ಮುಂಬೈ ಇಂಡಿಯನ್ಸ್ ಆಡಿದ್ದಾರೆ. ಅಂದ್ರೆ ಈ IPL ಪ್ರಾರಂಭದಿಂದಲೂ ಅವರು ಇಂಜುರಿ ಕಾರಣದಿಂದ ಆಡ್ತಾ ಇದ್ದಿಲ್ಲ. ಆದ್ರೆ RCB ವಿರುದ್ಧ ಪಂದ್ಯದಲ್ಲಿ ಆಡ್ತಾರೆ ಅಂತಕ್ಕಂತ ಒಂದು ಸುಳಿವು ಸಿಕ್ಕಿದೆ. ಅದೇನಾದ್ರೂ ಅವರೇನಾದ್ರೂ ಮುಂಬೈ ವಿರುದ್ಧ ಆಡಿದ್ರು ಅಂತಂದ್ರೆ RCB ವಿರುದ್ಧ ಆಡಿದ್ರು ಅಂತಂದ್ರೆ ಮುಂಬೈಗೆ ಆನೆ ಬಲ ಬಂದಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮಗೆ ಗೊತ್ತು, ಜಸ್ಪ್ರೀತ್ ಬುಮ್ರಾ ತುಂಬಾ ಅನುಭವಿ ಮತ್ತು ತುಂಬಾ ಒಳ್ಳೆ ವರ್ಲ್ಡ್ ಕ್ಲಾಸ್ ಬೌಲರ್. ಹಾಗಾದ್ರೆ ಬನ್ನಿ, ತಂಡಗಳ ಬಲಾಬಲ ಹೇಗಿದೆ ಹಾಗೂ ಇಲ್ಲಿಯವರೆಗೆ ತಂಡಗಳ ಪರ್ಫಾರ್ಮೆನ್ಸ್ ಅಂದ್ರೆ ಎಷ್ಟು ಪಂದ್ಯಗಳನ್ನ ಆಡಿದ್ದಾರೆ, ಎಷ್ಟು ಗೆದ್ದಿದ್ದಾರೆ, ಎಷ್ಟು ಸೋತಿದ್ದಾರೆ, ಆಮೇಲೆ ಪಿಚ್ ಹೇಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡ್ಕೊಂಬರೋಣ. ಸೊ ಹಾಗಾದ್ರೆ ವಾಂಕಡೆಯಲ್ಲಿ RCB ತನ್ನ 3ನೇ ಗೆಲುವನ್ನು ಪಡೆಯುತ್ತಾ ಅಂತ ನೋಡ್ಬೇಕು. ಸೊ ಬುಮ್ರಾ ಅಕಸ್ಮಾತ್ ಈ ಪಂದ್ಯದಲ್ಲಿ ಕಂಪ್ಲೀಟ್ ಫಿಟ್ ಆಗಿ ಆಡಿದ್ರೆ ಮುಂಬೈಗೆ ಆನೆ ಬಲ. ಸಿರಾಜ್ ಕಾಡ್ದಂಗೆನೆ RCBನ ವಿಲ್ ಜಾಕ್ಸ್ ಕಾಡ್ತಾರ ಅನ್ನೋದು ಒಂದು ಪ್ರಶ್ನೆ. ಅಂದ್ರೆ ಯಾರ್ಯಾರು RCB ಇಂದ ರಿಲೀಸ್ ಆಗಿರ್ತಾರೋ ಅವರು RCB ವಿರುದ್ಧ ತುಂಬಾ ಚೆನ್ನಾಗಿ ಆಡ್ತಾರೆ. ಅದೊಂದು ನಮ್ಮ ಪದ್ಧತಿ ನಡ್ಕೊಂಡ್ ಬಂದಿದೆ ಬಹಳ ವರ್ಷಗಳಿಂದ. ಸೊ ಹಾಗಾಗಿ ಈ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಅದೇ ರೀತಿ RCBನ ಕಾಡ್ತಾರ ನೋಡ್ಬೇಕು. ಯಾಕೋ ಒಂದು ಅನುಮಾನ ನನ್ನಲ್ಲಿ ಕಾಡ್ತಾ ಇದೆ. ಹಾಗಾಗಿ ಈ ಒಂದು ಪಾಯಿಂಟ್ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನೋಡೋಣ, ಆಗಾಗದ್ ಬೇಡ, ಪಾಸಿಟಿವ್ ಅಲ್ಲಿ ಇರೋಣ. ಬಟ್ ಆದ್ರೆ ಹೇಳಕ್ ಬರಲ್ಲ, ಯಾಕಂದ್ರೆ ಇಲ್ಲಿಯವರೆಗೂ ಆಡಿರ್ತಕ್ಕಂಥ 4 ಪಂದ್ಯದಲ್ಲಿ ವಿಲ್ ಜಾಕ್ಸ್ ಅಂತ ಏನ್ ಪರ್ಫಾರ್ಮೆನ್ಸ್ ಮುಂಬೈಗೆ ಮಾಡಿಲ್ಲ. ಈ ಪಂದ್ಯದಲ್ಲಿ ಏನಾದ್ರು ಫಾರ್ಮ್ ಕಂಡ್ಕೊಂತಾರ ಅನ್ನೋದು ಒಂದು ಡೌಟ್. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಇಲ್ಲಿಯವರೆಗೂ ಮುಂಬೈ ಇಂಡಿಯನ್ಸ್ ಮತ್ತು RCB ಮುಖಾಮುಖಿಯಾಗಿ 33 ಪಂದ್ಯಗಳನ್ನ ಆಡಿದ್ದಾರೆ. ಅದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 14 ಪಂದ್ಯಗಳನ್ನ ಗೆದ್ದಿದ್ದಾರೆ, ಮುಂಬೈ ಇಂಡಿಯನ್ಸ್ 19 ಪಂದ್ಯಗಳನ್ನ ಗೆದ್ದಿದ್ದಾರೆ. ಸೊ ಅವ್ರದೇ ಸ್ವಲ್ಪ ಮೇಲ್ಗೈ ಇದೆ. ಬಟ್ ಕಳೆದ 2 ವರ್ಷಗಳಲ್ಲಿ ಆಲ್ಮೋಸ್ಟ್ ಈಕ್ವಲ್ ಇದೆ ಅಂತಾನೆ ಹೇಳ್ಬೋದು. ಬಟ್ ವಾಂಕಡೆಯಲ್ಲಿ ಮುಂಬೈದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ RCBಯ ಗೆಲುವಿನ ಪರ್ಸೆಂಟೇಜ್ ಕಮ್ಮಿ ಇದೆ ವಾಂಕಡೆನಲ್ಲಿ. ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ ನೋಡೋಣ. ಸೊ ಇದು RCB ತಂಡ. ನನ್ಗೆ ಇಲ್ಲಿ ದೇವದತ್ ಪಡಿಕ್ಕಲ್ ಆಲ್ಮೋಸ್ಟ್ 3 ಪಂದ್ಯಗಳನ್ನ ಹಂಗ ಆಡಿದ್ದಾರೆ. ಸೊ 3-4 ಪಂದ್ಯದಲ್ಲಿ 3 ಪಂದ್ಯಗಳನ್ನ ಆಡಿದ್ದಾರೆ. 3ರಲ್ಲಿ ಒಂದರಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರೆ, ಇನ್ನು 2 ಅಂತ ಏನು ಆಡಿಲ್ಲ. ಸೊ ಅವ್ರನ್ನೇ ಕಂಟಿನ್ಯೂ ಮಾಡ್ಬೋದು ಅಂತ ಅನ್ಸುತ್ತೆ. ಅಕಸ್ಮಾತ್ ಅವ್ರನ್ನ ಕಂಟಿನ್ಯೂ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಮನೋಜ್ ಮಂಡಗೆ ಇಲ್ಲ ಸ್ವಸ್ತಿಕ್ ಚಿಕಾರ ಅಥವಾ ಸ್ವಪ್ನಿಲ್ ಸಿಂಗ್ನ ಟೀಮ್ನಲ್ಲಿ ಇನ್ಕ್ಲೂಡ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟು ಬೇರೆ ಎಲ್ಲ ಟೀಮು ಸೇಮ್ ಟೀಮ್ನ ಮೇಂಟೈನ್ ಮಾಡ್ತಾರೆ. ಯಾಕಂದ್ರೆ ಬೇರೆ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಮುಂಬೈ ಇಂಡಿಯನ್ಸ್ಗೆ ಲಾಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಆಡಿದ್ದಿಲ್ಲ. ನನ್ಗನ್ಸತಿ ಈ ಪಂದ್ಯದಲ್ಲಿ ಅವ್ರು ಆಡ್ತಾರೆ ಅಂತೇಳಿ. ಸೊ ಇದು ಮುಂಬೈ ಇಂಡಿಯನ್ಸ್ನ ಸಂಪೂರ್ಣ ಟೀಮ್ ಪ್ರಾಬಬಲ್ 11. ಜಸ್ಪ್ರೀತ್ ಬುಮ್ರಾನು ಇದರಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ಸೊ ವಿಘ್ನೇಶ್ ಪುತ್ತೂರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ ಇಲ್ಲಿ. ಸೊ ಇದು ಮುಂಬೈ ಇಂಡಿಯನ್ಸ್ ತಂಡ. ಸೊ ಇನ್ನು ಟಾಸ್ ಗೆದ್ರೆ ಇಲ್ಲಿ ತುಂಬಾ ಜನ ಬೌಲಿಂಗ್ ಆಯ್ಕೆ ಮಾಡ್ಕೊಳೋದೇ ನೋಡ್ತಾರೆ. ಯಾಕಂದ್ರೆ ಸ್ವಲ್ಪ ಕೆಲವೊಂದ್ಸರಿ ಡ್ಯೂ ಫ್ಯಾಕ್ಟರ್ ಇರುತ್ತೆ. ಡ್ಯೂ ಫ್ಯಾಕ್ಟರ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅಕಸ್ಮಾತ್ ತುಂಬಾ ಡ್ಯೂ ಇತ್ತಂದ್ರೆ ಬ್ಯಾಟಿಂಗ್ ಸೆಕೆಂಡ್ ಇರೋರಿಗೆ ಅಡ್ವಾಂಟೇಜ್ ಆಗುತ್ತೆ. ಇದನ್ನು ಸ್ವಲ್ಪ ನಮ್ಮ RCB ತರ, ಅಂದ್ರೆ RCB ಅಷ್ಟು ಚಿಕ್ಕ ಗ್ರೌಂಡ್ ಅಲ್ಲ, ಬಟ್ RCB ತರನೇ ಚಿಕ್ಕ ಬೌಂಡ್ರೀಸ್ ಇರೋಂತ ಗ್ರೌಂಡ್. ಹಾಗಾಗಿ ಇಲ್ಲಿ ರನ್ಗಳ ಸುರಿಮಳೆನೆ ಬರುತ್ತೆ ಅಂತ ಹೇಳ್ಬೋದು. ಸೊ ಯಾರೇ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಅವರು ಗೆಲ್ಬೇಕು ಅಂತಂದ್ರೆ ನನ್ನ ಪ್ರಕಾರ 200 ರೇಂಜ್ ಅಲ್ಲಿ ಏನೋ ಸ್ಕೋರ್ ಮಾಡಲೇಬೇಕು. ಸೊ ಸೆಕೆಂಡ್ ಬ್ಯಾಟಿಂಗ್ ಇರೋರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ, ಅಕಸ್ಮಾತ್ ತುಂಬಾ ಡ್ಯೂ ಇತ್ತಂದ್ರೆ. ಇಲ್ಲ ಅಂತಂದ್ರೆ ಯಾರು ಬೇಕಾದ್ರೂ ಗೆಲ್ಬೋದು ಇಲ್ಲಿ. ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಲ್ಲಿವರೆಗೂ ಆಡಿರೋ ಪಂದ್ಯಗಳಲ್ಲಿ 3 ಪಂದ್ಯದಲ್ಲಿ 2 ಗೆದ್ದಿದ್ದಾರೆ. KKR ವಿರುದ್ಧ ಗೆದ್ದಿದ್ದಾರೆ, ಆಮೇಲೆ CSK ವಿರುದ್ಧ ಗೆದ್ದಿದ್ದಾರೆ. ಬಟ್ GT ವಿರುದ್ಧ ಚಿನ್ನಸ್ವಾಮಿಯಲ್ಲಿ ಸೋತಿದ್ದಾರೆ.
ಸೊ ಇನ್ನು ಮುಂಬೈ ಇಂಡಿಯನ್ಸ್ 4 ಪಂದ್ಯ ಆಡಿದ್ದಾರೆ, 4ರಲ್ಲಿ ಒಂದೇ ಪಂದ್ಯನ ಗೆದ್ದಿರೋದು. ಅಂತ ಉತ್ತಮ ಆರಂಭ ಏನು ಇಲ್ಲ, ತುಂಬಾ ಕ್ಲೋಸ್ ಮ್ಯಾಚ್ ಇದು. ಫಸ್ಟ್ ಮ್ಯಾಚು ಸಿ ಎಸ್ ಕೆ ವಿರುದ್ಧ, ಅಲ್ಲಿ ಸೋತಿದ್ದಾರೆ ಸಿ ಎಸ್ ಕೆ ವಿರುದ್ಧ. ಅದಾದ್ಮೇಲೆ ಜಿ ಟಿ ವಿರುದ್ಧನೂ ಸೋತಿದ್ದಾರೆ. ಕೆ ಕೆ ಆರ್ ವಿರುದ್ಧ ವಾಂಖಡೆನಲ್ಲಿ ಗೆದ್ದಿದ್ದಾರೆ. ಸೊ ಅದು ನೋಡಿ ಹೈ ಸ್ಕೋರಿಂಗ್ ಗೇಮ್ ಏನಲ್ಲ ಅದು. ಸೊ ಅದಾದ್ಮೇಲೆ ಎಲ್ ಎಸ್ ಜಿ ವಿರುದ್ಧ ಮತ್ತೆ ಇವರು ಸೋತಿದ್ದಾರೆ. ಸೊ ಇದು ಮುಂಬೈ ಇಂಡಿಯನ್ಸ್ ನ ಲಾಸ್ಟ್ 4 ಗೇಮ್ಸ್ ಅಲ್ಲಿ. ಅಂದ್ರೆ ಅಂತ ಏನು ಲಯದಲ್ಲಿ ಮುಂಬೈ ಇಂಡಿಯನ್ಸ್ ಇಲ್ಲ ಟಾಪ್ ಆರ್ಡರ್ ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ, ಮಿಡ್ಲ್ ಆರ್ಡರ್ ಏನೋ ಕೆಲವೊಂದ್ಸರಿ ಕ್ಲಿಕ್ ಆಗ್ತಾರೆ, ಕೆಲವೊಂದ್ಸರಿ ಕ್ಲಿಕ್ ಆಗ್ತಾ ಇಲ್ಲ. ಸೊ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಇದ್ದಾರೆ, ಬಟ್ ಯಾರು ಕ್ಲಿಕ್ ಆಗ್ತಾ ಇಲ್ಲ. ಇನ್ನು ಲಾಸ್ಟ್ ಪಂದ್ಯದಲ್ಲಿ ನೋಡೋದಾದ್ರೆ ತಿಲಕ್ ವರ್ಮಾ ರಿಟೈರ್ಡ್ ಔಟ್ ಆಗಿ ಹೋಗ್ತಾರೆ. ಏನು ಇಂಜುರಿ ನನ್ನ ಪ್ರಕಾರ ಆಗಿರಲ್ಲ, ಬಟ್ ರಿಟೈರ್ಡ್ ಔಟ್ ಆಗಿ ಹೋಗ್ತಾರೆ. ಸೊ ಈ ತರ ಅಂತ ಏನು ಒಳ್ಳೆ ಲಯದಲ್ಲಿ ಇಲ್ಲ. ಸೊ ಹಾಗಾಗಿ ನನ್ನ ಪ್ರೆಡಿಕ್ಷನ್ ಏನಂತಂದ್ರೆ, ಫಸ್ಟ್ 2 ಮ್ಯಾಚ್ಗಳನ್ನ ಹೇಗೆ ಆಡಿದ್ರು ಅದೇ ಪಾಸಿಟಿವ್ ಇಂಟೆಂಟ್ ಇಂದ ಆರ್ ಸಿ ಬಿ ಆಡಿತು ಅಂತಂದ್ರೆ ಈ ಮ್ಯಾಚ್ನ ಆರ್ ಸಿ ಬಿನೇ ಗೆಲ್ಲೋ ಚಾನ್ಸಸ್ ಜಾಸ್ತಿ ಅಂತಾನೆ ನಾನು ಹೇಳ್ತೀನಿ. ನನ್ನ ಪ್ರೆಡಿಕ್ಷನ್ ಆರ್ ಸಿ ಬಿ ಹ್ಯಾಸ್ ಅಡ್ವಾಂಟೇಜ್, ಯಾಕಂದ್ರೆ ಅವರು ಒಂದು ಲಯದಲ್ಲಿದ್ದಾರೆ, ಇವರು ಅಂತ ಏನು ಲಯದಲ್ಲಿ ಇಲ್ಲ 4 ಗೇಮ್ಗಳಲ್ಲಿ. ಸೊ ಹಾಗಾದ್ರೆ ಬನ್ನಿ, ಕನ್ನಡ ಪರ್ವತ್ ಚಾನೆಲ್ನ ವತಿಯಿಂದ ಆರ್ ಸಿ ಬಿಯ ಕಟ್ಟ ಅಭಿಮಾನಿಯಾಗಿ ಹೇಳೋಣ, ಈ ಸಲ ಕಪ್ ನಮ್ದೇ.